ರಾಯಚೂರು ಜಿಲ್ಲೆಯ ಕಲಘಟಗಿ ಪಟ್ಟಣದ ಗಾಂಧಿನಗರದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕನ್ನಡ ಭಾಷೆ ಬೆಳವಣಿಗೆ ಮತ್ತು ನಾಡು ನುಡಿ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಸಮಾಜ ಸೇವೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಪ್ರಭುಲಿಂಗ ರಂಗಾಪುರ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ತಾಯಿಯ ಭಾಷೆ, ತಾಯಿ ನೆಲ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಅದೇ ಸಂದರ್ಭದಲ್ಲಿ ಕಸಾಪ ತಾಲೂಕಾ ಅಧ್ಯಕ್ಷರಾದ ರಮೇಶ್ ಸೋಲಾರ್ಗೊಪ್ಪ, ವಕೀಲರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಓಲೇಕಾರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಕಾಶ್ ಲಮಾಣಿ, ವಿನಾಯಕ್ ಭಟ್, ಶಂಕರ್ಲಿಂಗ ಹೊಸಮನಿ ಹಾಗೂ ವಸತಿ ನಿಲಯದ ವಾರ್ಡನ್ ನದಾಫ್, ವಿದ್ಯಾರ್ಥಿಗಳು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ, ಇಲಾಖೆಯ ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗಕ್ಕೂ ನನ್ನ ಶರಣಾರ್ಥಿಯನ್ನು ತಿಳಿಸಿ, ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಮಿತ್ರರಾದ ರಮೇಶ್ ಸೋಲಾರ್ಗೊಪ್ಪ ಅಧ್ಯಕ್ಷ ಆದಮೇಲೆ ನಾವೆಲ್ಲ ಕಡೆ ಸ್ಕೂಲು, ಕಾಲೇಜು ಮತ್ತು ನಾವು ಒಂದು ಎಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿ ಅಲ್ಲಿ ಹೋಗೋದು, ನಾವು ಒಂದು ಅಲ್ಲಿ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋದು. ಕನ್ನಡ ಸಾಹಿತ್ಯ ಪರಿಷತ್ ಯಾಕೆ ಬೇಕಪ್ಪ ಅಂತಂದ್ರೆ, ಈಗ ನಿಮಗೆ ತಂದೆ ತಾಯಿ ಎಷ್ಟು ಮುಖ್ಯ ಅಲ್ಲ, ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಷ್ಟೇ ಮುಖ್ಯ. ನಮ್ಮ ಫ್ರೆಂಡ್ ನಾವು ಕೂತ್ಕೊಂಡು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ವಿವಿಧ ಕವಿಗೋಷ್ಠಿಗಳು, ಚಿತ್ರ ನಟನಟಿಯರು ಮತ್ತೆಲ್ಲ ಧ್ವಜದ ಮೆರವಣಿಗೆ, ಸಮ್ಮೇಳನ ಸರ್ವಾಧ್ಯಕ್ಷರ ಮೆರವಣಿಗೆ ಹೀಗೆಲ್ಲ ಅಕ್ಕವು. ನೀವು ಎಲ್ಲರ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮ್ಗೆ ದೂರ ಹೋಗೋಕ್ಕಾಗಲ್ಪ ಅಂತಂದ್ರು ಇಲ್ಲಿ ಕಲಘಟಗಿಯೊಳಗೆ ಮಾಡ್ತೇವೆ ನಾವು. ಹೋದ ವರ್ಷ ಬಿಸ್ಲಿಪಟ್ಟೊಳಗೆ ಮಾಡಿದ್ವಿ. ಅಂತಲ್ಲೆಲ್ಲ ಪಾಲ್ಗೊಳ್ರಿ. ಮತ್ತು ಈ ರೀತಿ ವಚನಗಳ, ಕನ್ನಡ ಚಿತ್ರ ಗೀತೆಗಳ ಯಾಕಾಗೋಲಕ್ಕ ಅವು ನಮ್ಮ ನಾಡಿನ ಬಗ್ಗೆ ಇರಲಿ. ಮತ್ತು ಜಾನಪದ ಗೀತೆಗಳ, ಈಗ ಜಾನಪದ ಗೀತೆಗಳು ಅಂದ್ರೆ ಈಗ ಟ್ಯಾಕ್ಟರ್ನಾಗ ಹಚ್ತಾರಲ್ಲ ಅಂಥವಲ್ಲ. ಈಗ ಒಂದಿಷ್ಟು ನೀವು ಹಾಡಿದ್ರೆ ನೋಡ, ಅವು ರಾತ್ರಿ ಕಂಡಂಥ ಕನಸು ಇಂಥವು ಜಾನಪದ ಗೀತೆಗಳು, ಭಾವಗೀತೆಗಳು, ಭಕ್ತಿ ಗೀತೆಗಳು ಮತ್ತು ದಾಸರ ಪದಗಳು, ಕೀರ್ತನೆಗಳು, ಭಜನಾ ಪದಗಳು ಅಥವಾ ಶಿಸ್ನಾಳ ಶರೀಫರು ಇಂಥವೆಲ್ಲ ಕೇಳ್ರಿ ಮತ್ತು ಅದನ್ನು ಜೀವನದಾಗ ಅಳವಡಿಸ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ಈಗೇನು ವೇದಿಕೆ ಮೇಲೆ ಕುಂತಾರಲ್ಲ ಇವರೆಲ್ಲ ಕನ್ನಡ ಪರ ಹೋರಾಟ ಆಗಿರ್ಬೋದು, ಒಂದು ನೌಕರರ ಪತ್ತಿನ ಸಂಘ ಇರ್ಬೋದು, ಅಥವಾ ಒಂದು ನಮ್ಮ ದೇಶದ ಭಾವನಾತ್ಮಕ ವಿವಿಧ ಸಂಘಟನೆಗಳ ಒಳಗೆ ಎಲ್ಲ ಪಾಲ್ಗೊಂಡು ಅವರೆಲ್ಲ ಮೇಲೆ ಬಂದಾರ. ನೀವು ಇದೇನಾಯ್ತಲ್ಲ ಸ್ಟೂಡೆಂಟ್ ಲೈಫ್, ಇದು ಒಳ್ಳೆಯ ಲೈಫ್. ನಿಮ್ಮ ತಲೆಯೊಳಗೆ ಒಳ್ಳೆಯ ಆಚಾರ ವಿಚಾರಗಳು ಇರಲಿ. ಮತ್ತು ದಿನಪತ್ರಿಕೆಗಳನ್ನ ಓದ್ರಿ, ಮತ್ತು ಸ್ವಲ್ಪ TV ಒಳಗೆ ವಾರ್ತಾ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈಗ ರಾಷ್ಟ್ರಪತಿ ಯಾರಂದ್ರೆ ಗುರುತಿರಂಗಿಲ್ಲ ಈಗಿನ ಹುಡುಗರಿಗೆ. ನಮಗೆಲ್ಲ ನಿಮ್ಮಂಗೆ ಸಣ್ಣದಿರ್ತಾರೆ. ನಮ್ಮ ಮನೆಯಿದ್ರೆ ಒಬ್ಬರು ಬಾಂಬುಲೆ ಅಂತಿದ್ರ, ಅವರು ಜನರಲ್ ನಾಲೆಜ್ ಅದು ಕೇಳ್ತಿದ್ರು, ರಾಷ್ಟ್ರಪತಿ ಯಾರು, ಮುಖ್ಯಮಂತ್ರಿ ಯಾರು, ಶಿಕ್ಷಣ ಮಂತ್ರಿ ಯಾರು. ಯಾಕಂದ್ರೆ ನೀವು ನಮ್ಗಿಂತ ಶಾಣ್ಯಾರಿದ್ದೀರಿ, ನಮ್ಗಿಂತ ಶಾಣ್ಯಾರಿದ್ದೀರಿ. ನೀವು ಅದೇರಿಪ್ಪ ಅಂತಂದ್ರು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವು ಸಾಮಾನ್ಯ ಜ್ಞಾನ ಸ್ವಲ್ಪ ಕಲ್ಕೋರಿ. ಗ್ರಾಮರ್ ಆಗಲಿ, ಮತ್ತು ಇವು ನಮ್ಮ ಅಟ್ಲೀಸ್ಟ್ ನಮ್ಮ ತಾಲೂಕಾ ಆಡಳಿತದೊಳಗೆ ಯಾರು ಅದಾರ, ತಹಸೀಲ್ದಾರ್ ಯಾರು ಅದಾರ, ಸಮಾಜ ಕಲ್ಯಾಣ ಇಲಾಖೆಗೆ ಯಾರು ಅದಾರ, DO ಯಾರು ಅದಾರ. ಯಾಕಂದ್ರೆ ಈಗ ನಾನು ಅಮೇರಿಕಾ ಲೆವೆಲ್ ಹೇಳಾಕತ್ತಿಲ್ಲ ನಿಮ್ಗೆ. ಇಲ್ಲಿ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಸ್ವಲ್ಪ ದೇಶದ ಮಟ್ಟದರ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಲಿ. ಯಾಕಂದ್ರೆ ನೀವು ಒಂದೊಂದು ಕ್ವಶನ್ ಅವನ್ನ ಕೇಳಿರ್ತಾರೆ. ಯಾಕಂದ್ರೆ ಮಿಲ್ಟ್ರಿಗದು ನೀವು ಹೊಕ್ಕಿರಲ್ಲ. ನಿಮ್ಗೆ ಒಂದು ಸತ್ಯ ಘಟನೆ ಹೇಳ್ಬೇಕಂದ್ರೆ ಅಣ್ಣಪ್ಪಣ್ಣ ಇಲ್ಲೇ ವೇದಿಕೆ ಮೇಲೆ ಕುಂತಾನ. ಅವನೊಂದು 200 ಪೇಜಿನೂ 2 ಬುಕ್ ಕೊಟ್ಟಿದ್ದ. ಒಂದು ನಮ್ಮ 3 ಹುಡುಗ ಮಿಲ್ಟ್ರಿ ಸೆಲೆಕ್ಷನ್ ಹೋಗಿ 3-4 ಸಲ ಫೇಲ್ ಆಗಿರ್ತದ. ಆಮೇಲೆ ಅಣ್ಣ ಕೊಟ್ಟಿದ್ದ ಬುಕ್ ನಾನು ತೊಗೊಂಡು ಹೋಗಿ ಆ ಹುಡುಗ ಕೊಟ್ಟ ಮೇಲೆ ಅವ 200 ಪೇಜಿಂದ ಒಂದು ಓದಿದಾಗ ಅದ್ರಾಗ ಒಂದು ಕ್ವಶನ್ ಬಿದ್ದಿತ್ತಂತ, ಮತ್ತೊಂದು 200 ಪೇಜಿಂದ ಓದಿದಾಗ ಅದ್ರಾಗ ಒಂದು ಬಿದ್ದಿತ್ತಂತ. ಅವ ಎಷ್ಟು ಸಲ ಫೇಲ್ ಆಗಿದ್ನಲ್ಲ. ಈಗ ಅಣ್ಣನ ಪುಣ್ಯ ಇತ್ತು ಏನೋ, ಕೊಟ್ಟಿದ್ದು ಕೈಗುಣ ಆಯ್ತು ಏನೋ, ಆ ಹುಡುಗ ಮಿಲಿಟರಿ ಸೆಲೆಕ್ಷನ್ ಆಗ್ತದೆ. ಸೆಲೆಕ್ಷನ್ ಆದ್ಮೇಲೆ ನನಗೆ ಹೇಳ್ತಾರೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಉತ್ತಮವಾಗಿ ನೆರವೇರಿದೆ ಅಂತಂದರೆ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನದಾಫ್ ಸರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಆತ್ಮೀಯ ಸಹೋದರರು, ಕಲಘಟಗಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಅಣ್ಣಪ್ಪ ಓಲೇಕಾರ್ ಸರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಯಾವ ಕಾರ್ಯಕ್ರಮ ಮಾಡೋಕ್ಕಂತ ಕೂಡ ನಾ ಹೇಳಿದ ತಕ್ಷಣ ಬಂದೆ ಅಂತಂದು ಯಾವುದೇ ಕಾರ್ಯಕ್ರಮ ತಪ್ಪದೆ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ
ನಮ್ಮ ಪತ್ರಕರ್ತರ ಸಂಘದ ತಾಲೂಕಿನ ಅಧ್ಯಕ್ಷರಾದಂಥ ಪ್ರಕಾಶ್ ಲಮಾಣಿ ಅವರೇ, ಅದೇ ರೀತಿ ನಮ್ಮ ಎಡಗಡೆ ಬಿದ್ದಿರುವಂಥ ನಮ್ಮ ಪೂಜ್ಯ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಹಿರಿಯ ವರದಿಗಾರರು, ಬರೀ ವರದಿಗಾರರನ್ನು ಅಷ್ಟೇ ಸಾಲದು, ದಿನನಿತ್ಯ ನಮಗೆಲ್ಲ ಅನೇಕ ನೈತಿಕ ಪಾಠಗಳನ್ನು ಜೀವನದಲ್ಲಿ ಹೇಳ್ಕೊತ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ವಿನಾಯಕ್ ಭಟ್ ಸರ್ ಅವರೇ, ಮತ್ತು ವೇದಿಕೆ ಮುಂದುಗಡೆ ಇರುವಂಥ ಆತ್ಮೀಯ ಸೋದರ, ಕನ್ನಡ ಕಟ್ಟಾಳ ಅಂದ್ರೆ ತಪ್ಪಾಗಲಾರದು. ಲಗಟಿಗೆಯಲ್ಲಿ ಕನ್ನಡ ಭಾಷೆ ಬಗ್ಗೆ, ನಾಡು ಬಗ್ಗೆ, ಜಲದ ಬಗ್ಗೆ, ಒಟ್ಟಾರೆ ಕನ್ನಡದ ಸಂಸ್ಕೃತಿ ಬಗ್ಗೆ ಏನಾದರೂ ಒಂದು ಅಮದಾದ ಒಂದು ಛಾಪನ್ನು ಮೂಡಿಸಿ ಕನ್ನಡಕ್ಕೆ ಯಾವುದೇ ರೀತಿ ಕನ್ನಡ ಭಾಷೆ ಬಗ್ಗೆ ವಿಶೇಷವಾಗಿ ಏನಾದರೂ ಧಕ್ಕೆಯಾದಾಗ, ಕನ್ನಡ ಭಾಷೆ ಬಗ್ಗೆ ಏನಾದರೂ ಒಂದು ಸಮಸ್ಯೆ ಆದಾಗ ಮುಂದೆ ನಿಂತು ಹೋರಾಟ ಮಾಡ್ತಿರುವಂಥ ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿರುವಂಥ ಪ್ರಭುಲಿಂಗಣ್ಣ ರಂಗಾಪುರ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ವಸತಿ ನಿಲಯದ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಇವತ್ತು ಮೊದಲನೇದಾಗಿ ನಮ್ಮ ಈ ಒಂದು ವಸತಿ ನಿಲಯದ ವಾರ್ಡನಾಗಿರುವಂಥ ನವಾಬ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮಸ್ಕಾರಗಳನ್ನು ಸಲ್ಲಿಸಿ, ಕನ್ನಡ ಮಾತೆ ತಾಯಿ ಭುವನೇಶ್ವರಿ ಪದ್ಮಗಳಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುಗಳು ಆಗಿರುವಂತಹ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಅಣ್ಣಪ್ಪ ಓಲೇಕರ್ ಸರ್ ಅವರೇ, ಹಾಸ್ಟೆಲ್ ವಾರ್ಡನ್ ಆಗಿರುವಂತಹ ನವಾಬ್ ಸರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ, ಒಬ್ಬರು ಒಂದೇ ಕಡೆ ಓದ್ದವರು ಇವತ್ತು ಒಂದೇ ವೇದಿಕೆ ಕೂತಿದ್ದವರು, ಅದು ನಮಗೆ ದೊಡ್ಡ ಹೆಮ್ಮೆ. ನಮ್ಮ ಆತ್ಮೀಯ ಸ್ನೇಹಿತ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿರುವಂಥ ರಮೇಶ್ ಸೋಲಾರಗುಪ್ಪ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಆತ್ಮೀಯ ಗುರುಗಳು ಆಗಿರುವಂಥ ಪ್ರಭು ರಂಗಾಪುರ ಅವರೇ, ನಮ್ಮ ಹಿರಿಯ ಪತ್ರಕರ್ತರು, ನಮ್ಮ ಮಾರ್ಗದರ್ಶಕರು ಆಗಿರುವಂಥ ವಿನಾಯಕ್ ಭಟ್ ಸರ್ ಅವರೇ, ಆಮೇಲೆ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲ ಪಾಲಕರೇ, ಎಲ್ಲರಿಗೂ ನನ್ನ ಸಹೋದರಿ. ಅವ್ನಿಗೆ ಏನೋ ಸಮಸ್ಯೆ ಇರ್ತೈತ್ರಿ, ನಮ್ಗೆ ಹೇಳಲಾರ್ದಂಥ ಸಮಸ್ಯೆ ಇರ್ತೈತಿ, ಅವ್ನಿಗೆ ನಿಮ್ಮ ಮುಂದೆ ಹೇಳಿರ್ತಾನ. ನೀವು ನಮ್ಗೆ ಸೂಕ್ಷ್ಮ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಾವು ಗಮನ ಕೊಡಾಕತ್ತೈತಿ. ಅದಕ್ಕಾಗಿ ದಯವಿಟ್ಟು ಮುಂದಿನ ಸರಿ ಕರೆದ್ರೆ ನಾವು ನೋಡ್ರಿ ಪೇರೆಂಟ್ಸ್ ಮೀಟಿಂಗ್ ಕರೆಯಾಕು ಎಷ್ಟು ಪ್ರಾಬ್ಲಮ್ ಐತಂದ್ರೆ 2 ಮತ್ತು 4ನೇ ಶನಿವಾರ ನಮ್ಗೆ ಸಾಯವ್ರು ಸಿಗೋದಿಲ್ಲ. ಇವತ್ತು ಅವ್ರನ್ನ ಕಾಯ್ಕೊಂಡು ಇಟ್ಕೊಂಡಿದ್ದು ಇವತ್ತು ಸಿಗ್ಲಿಲ್ಲ ಅವ್ರು. ಅದಕ್ಕಾಗಿ ನಮ್ಗೆ ಮಕ್ಕಳ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್